ವೀಕ್ಷಕರೇ, ಶತ್ರುಗಳ ಕಾಟ ತುಂಬಾ ಕಾಡ್ತಾ ಇದ್ದಾರೆ. ನಿಮಗೆ ಯಾವುದೋ ಆದರೂ ಒಂದು ಹಾದಿಯಲ್ಲಿ ಶತ್ರುಗಳು ನಿಮ್ಮನ್ನು ಕಾಡ್ತಾನೆ ಇರ್ತಾರೆ. ಅಂಥ ಶತ್ರುತ್ವವನ್ನು ಯಾವ ಥರ ಮೆರೆಸ್ಬೋದು, ಯಾವ ಥರ ಶತ್ರುಗಳನ್ನು ನಾಶ ಮಾಡಬಹುದು, ಸರ್ವನಾಶ ಮಾಡಬಹುದು, ನಿಮ್ಮ ಶತ್ರುಗಳನ್ನು ನಿಮ್ಮಿಂದ ಯಾವ ಥರ ದೂರ ಮಾಡ್ಬೋದು. ಹಲವಾರು ರೀತಿಯಿಂದ ತೊಂದರೆ ಕೊಡ್ತಿರ್ತಾರೆ ನಿಮ್ಮ ಶತ್ರುಗಳು. ಏನೆಲ್ಲ ಸಮಸ್ಯೆಗಳನ್ನ ಮಾಡಿರ್ತಾರೆ. ಆದರೆ ಇಂಥವ್ರೆ ಅಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದರೂ ಕೂಡ ಇವರೇ ನಮ್ಮ ಶತ್ರುಗಳು, ಇವರಿಂದನೇ ನಮಗೆ ತೊಂದರೆ ಆಗ್ತಾಯಿದೆ, ಇವರೇ ನಮಗೆ ಹಾನಿಯನ್ನು ಮಾಡ್ತಿದ್ದಾರೆ ಅನ್ನೋ ವಿಚಾರನೇ ನಿಮ್ಗೆ ಗೊತ್ತಿರಲ್ಲ. ಆದರೂ ಕೂಡ ಅವರು ನಿಮ್ಮ ಮೇಲೆ ಹಲವಾರು ರೀತಿಯಾದ ಪ್ರಯೋಗವನ್ನು ಮಾಡ್ತಿರ್ತಾರೆ. ನೀವು ಎಷ್ಟೋ ವರ್ಷದಿಂದ ತೊಂದರೆಯಲ್ಲಿರ್ತೀರ. ಪರಿಹಾರ ಎಲ್ಲಿ ಹೋದರೂ ಸಿಗ್ತಾ ಇರಲ್ಲ ನಿಮಗೆ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದರ ಪರಿಣಾಮನೇ ನಿಮಗೆ ಗೊತ್ತಿರಲ್ಲ. ಆದರೂ ಕೂಡ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಈ ಒಂದು ಪ್ರಯೋಗವನ್ನು ಹೇಳ್ತೀನಿ ನಾನು ನಿಮಗೆ. ಈ ಪ್ರಯೋಗದಿಂದ ನಿಮ್ಮ ಮೇಲೆ ಆಗಿರುವಂಥ 8-9 ವರ್ಷದ ಹಿಂದೆ ಇರುವಂಥ ಮಾಟ ಮಂತ್ರದ ಪ್ರಯೋಗ ಕೂಡ ಸರ್ವನಾಶ ಮಾಡ್ಕೋಬೋದು ವೀಕ್ಷಕರೇ. ಅಷ್ಟು ಬಲಿಷ್ಠವಾಗಿರುತ್ತೆ ವೀಕ್ಷಕರೇ. ಏನು ಮಾಡೋಕ್ಕೆ ಹೋಗಬೇಡಿ. ತಾಮ್ರಶಿಖಿ ವನಸ್ಪತಿ ಅಂಗಡಿಯಲ್ಲಿ ತಾಮ್ರಶಿಖಿ ಎಂಬ ವಸ್ತು ಸಿಗುತ್ತೆ. ಅದೊಂದು ವನಸ್ಪತಿ ಬೇರು. ಆ ತಾಮ್ರಶಿಖಿಯನ್ನು ತಂದಿಟ್ಕೊಳ್ಳಿ ವೀಕ್ಷಕರೇ. ಅದು ಯಾವಾಗ? ರವಿವಾರ ದಿನ ಅಮಾವಾಸ್ಯೆ ಬರುತ್ತಲ್ಲ, ಜನವರಿ 18ಕ್ಕೆ ರವಿವಾರ ಅಮಾವಾಸ್ಯೆ ಇದೆ. ಅತ್ಯಂತ ಬಲಿಷ್ಠವಾಗಿದೆ. ವರ್ಷದ ಮೊದಲನೇ ಅಮಾವಾಸ್ಯೆ. ಅವತ್ತಿನ ದಿನ ಈ ಒಂದು ಪ್ರಯೋಗನ ಮಾಡಬೇಕು ವೀಕ್ಷಕರೇ. ಯಾವ ಥರ ಮಾಡಬೇಕು? ಒಂದು ಹಿತ್ತಾಳಿಯ ಡಬ್ಬಿಯನ್ನು ತೆಗೆದುಕೊಳ್ಳಿ. ಒಂದು ಪುಟ್ಟದಾದ ಹಿತ್ತಾಳಿ ಡಬ್ಬಿಯನ್ನು ತೆಗೆದುಕೊಂಡು ಆ ಡಬ್ಬಿಯಲ್ಲಿ ತಾಮ್ರಶಿಖಿ ಹಾಗೂ ಸ್ವಲ್ಪ ಕುಂಕುಮ, ಅರಿಶಿನ ಅದರಲ್ಲಿ ಹಾಕಿ ಮುಚ್ಚಿಡಬೇಕು ವೀಕ್ಷಕರೇ. ಮುಚ್ಚಿಟ್ಟು ಅದನ್ನು ಒಂದು ಕೆಂಪು ದಾರದಿಂದ ಆ ಡಬ್ಬಿಯನ್ನು ಸುತ್ತಬೇಕು ವೀಕ್ಷಕರೇ. ರೌಂಡಾಗಿ ಸುತ್ತಬೇಕು. ಸುತ್ತು ನಿಮ್ಮ ದೇವರ ಜಗಲಿಯಲ್ಲಿ 21 ದಿನಗಳ ಕಾಲ ಇಟ್ಟು ಪೂಜೆಯನ್ನು ಮಾಡಬೇಕು ವೀಕ್ಷಕರೇ. ಎಷ್ಟು ದಿನ? 21 ದಿನಗಳ ಕಾಲ ಇಟ್ಟು ಪೂಜೆಯನ್ನು ಮಾಡಬೇಕು ವೀಕ್ಷಕರೇ. ಅದಾದ ಬಳಿಕ ಆ ಒಂದು ವಸ್ತುವನ್ನು ನೀವೆಲ್ಲೇ ಯಾವುದೇ ಒಂದು ವ್ಯಾಪಾರ ಕ್ಷೇತ್ರಕ್ಕೆ ಹೋಗ್ಬೋದು, ಅಥವಾ ಯಾವುದಾದ್ರೂ ಒಂದು ವ್ಯವಹಾರ ಮಾಡೋ ಕ್ಷೇತ್ರಕ್ಕೆ ಹೋಗ್ಬೋದು, ಅಥವಾ ಎಲ್ಲಾದರೂ ಊರಿಗೆ ಹೋಗ್ಬೋದು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು, ಅಥವಾ ಯಾರ ಹತ್ರನಾದರೂ ಮಾತಾಡೋಕ್ಕೆ ಹೋಗ್ಬೋದು, ಚರ್ಚೆ ಮಾಡೋಕ್ಕೆ ಹೋಗ್ಬೋದು, ಏನಾದರೂ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋಗ್ಬೋದು, ಅಥವಾ ಪ್ರತಿದಿನ ಉದ್ಯೋಗಕ್ಕೆ ಹೋಗ್ತಾ ಇರ್ತೀರ, ಅಥವಾ ನಿಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಯಾವ ಕ್ಷೇತ್ರಕ್ಕೆ ಹೋದರೂ ಸಹ ಆ ಒಂದು ಡಬ್ಬಿ 21 ದಿನ ಆದ ನಂತರ ಪ್ರತಿದಿನವೂ ನಿಮ್ಮ ಜೇಬಿನಲ್ಲಿ ಇರಬೇಕು ವೀಕ್ಷಕರೇ. ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನವೂ ನಿಮ್ಮ ಜೇಬಿನಲ್ಲಿರಬೇಕು. ನೀವು ಎಲ್ಲೇ ಹೋಗ್ತಾ ಇದ್ದರೂ ನಿಮ್ಮ ಕೆಲಸಗಳು ಆಗ್ತಾ ಇರಲ್ಲ. ಯಾವ ಜಾಗಕ್ಕೆ ಹೋದರೂ ನಿಮ್ಮ ಕೆಲಸಗಳು ಸುಲಭವಾಗಿ ಆಗ್ತಾ ಇರಲ್ಲ. ಅಥವಾ ಈಗ ಕೋರ್ಟ್ ಕಚೇರಿ ಕೇಸ್ ಇರುತ್ತೆ ನಿಮ್ಮದು, ಅಲ್ಲಿ ಹೋದರೂ ಸಹ ನಿಮ್ಮ ಮಾತನ್ನು ಯಾರೂ ಕೇಳಿಸ್ಕೊಳ್ತಾ ಇರಲ್ಲ. ಅಂಥವ್ರನ್ನ ನಿಮ್ಮ ಕೈವಶ ಯಾವ ಥರ ಮಾಡ್ಕೋಬೇಕು? ಈ ಒಂದು ಡಬ್ಬಿ ನಿಮ್ಮ ಹತ್ತಿರ ಇದ್ದರೆ ಸಾಕು. ನೀವು ನಿಂತಿರುವಂಥ ಸ್ಥಳದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರು ನಿಮ್ಮ ಮಾತುಗಳನ್ನು ಕೇಳೋ ರೀತಿ ಆಗುತ್ತೆ ವೀಕ್ಷಕರೇ. ಎಷ್ಟೇ ದಿನದ ಮಾಟ ಮಂತ್ರದ ಪ್ರಯೋಗ ಇದ್ದರೂ ಸಹ ಅದನ್ನೆಲ್ಲ ಸರ್ವನಾಶ ಮಾಡಿ ಈ ಒಂದು ತಾಮ್ರಶಿಖಿ ನಿಮ್ಮ ಜೀವನದ ಗುರಿಯನ್ನೇ ಬದಲಾಯಿಸಿಬಿಡುತ್ತೆ ವೀಕ್ಷಕರೇ. ಅಷ್ಟು ಶಕ್ತಿಶಾಲಿಯಾಗಿದೆ. ಇದನ್ನು ರವಿವಾರ ಅಮಾವಾಸ್ಯೆ ದಿನವೇ ತರಬೇಕು. ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, ವನಸ್ಪತಿ ಅಂಗಡಿಯಲ್ಲೂ ಸಿಗುತ್ತೆ, ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಸಿಗುತ್ತೆ. ತೆಗೆದುಕೊಳ್ಳಿ, ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೀಡ್ತೀವಿ. ಹಲವಾರು ರೀತಿಯಾದ ತೊಂದರೆಗಳಲ್ಲಿ ಎಲ್ಲರೂ ತೊಡಗಿರ್ತಾರೆ. ಯಾರಿಗಿಲ್ಲ ತೊಂದರೆ? ಪ್ರತಿಯೊಬ್ಬರಲ್ಲೂ ತೊಂದರೆ ಇರುತ್ತೆ. ಆದರೆ ಕಾಣ್ತಾ ಇರಲ್ಲ, ಗೊತ್ತಾಗ್ತಾ ಇರಲ್ಲ, ಅಥವಾ ನಿಮಗೆ ಅದಕ್ಕೆ ಪರಿಹಾರನೂ ಸಿಕ್ಕಿರಲ್ಲ. ಎಷ್ಟೋ ಜನರ ಹತ್ರ ಹೋಗಿರ್ತೀರ. ಎಲ್ಲಿ ಬೇಕಲ್ಲಿ ಗುರುಗಳಿರ್ತಾರೆ ಅಥವಾ ಮಾಂತ್ರಿಕರು ಇರ್ತಾರೆ. ಅಂಥವ್ರ ಹತ್ರ ಪರಿಹಾರವನ್ನು ಕೇಳಿರ್ತೀರ, ಅಮೌಂಟನ್ನು ಕೂಡ ಖರ್ಚು ಹಾಕಿರ್ತೀರ. ಆದರೆ ಕೆಲಸ ಆಗಿರೋದಿಲ್ಲ. ಯಾಕಂದರೆ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದು ಯಾವುದಾದ್ರೂ ಒಂದು ಮಂತ್ರಶಕ್ತಿಯಿಂದ ಪ್ರಯೋಗ ಮಾಡಿರ್ತಾರೆ. ಆವಾಗಲೇ ಅದು ಶಕ್ತಿಯಿಂದ ನಿಮ್ಮನ್ನು ಲಾಕ್ ಮಾಡಿರುತ್ತೆ. ಆ ಮಂತ್ರಶಕ್ತಿ ಯಾವುದರ ಮೇಲೆ ಮಾಡಿರ್ತಾರೋ, ಅನ್ನಕ್ಕೆ ಮಾಡಿದಾರೋ, ಅಥವಾ ಮೊಟ್ಟೆ ಇಟ್ಕೊಂಡು ಮಾಡಿದಾರೋ, ಅಥವಾ ಹಣ್ಣು ಇಟ್ಕೊಂಡು ಮಾಡಿದಾರೋ, ಅಥವಾ ನಿಮ್ಮದೇ ಆದ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಂಡು ಮಾಡಿದಾರೋ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮ್ಮ ಮೇಲೆ ಆಗಿರುವಂಥ ಪರಿಣಾಮವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗಿರಲ್ಲ. ಈ ಒಂದು ಯಂತ್ರವನ್ನು ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ಇದೊಂದು ಪ್ರಯೋಗನ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡು ನೋಡಿ. ನೀವೇ ಪರಿಣಾಮವನ್ನು ನಮಗೆ ತಿಳಿಸ್ತೀರ.
ಇದರ ಬಗ್ಗೆ 100ಕ್ಕೆ 100 ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮತ್ತು ಏನಾದರೂ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ನಮ್ಮನ್ನು. ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಮತ್ತು ನಿಮ್ಮ ಸ್ನೇಹಿತರಾಗಲಿ ಆಪ್ತರಾಗಲಿ ಯಾರಿಗಾದರೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.